ಈ ಥರ ಎಲ್ಲ ಮಾತುಗಳು ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಇವೆಲ್ಲ ಮಾತಾಡೋದು ಇಲ್ಲ. ನೀವು ಜನಗಳಿಗೆ ಮುಟ್ಟಿಸ್ಬೋದು. ಸರ್, ಈ ಥರ ಸಿನಿಮಾ ಇದೆ ನೋಡಿ, ಗೌರವಿಸಿ, ಕನ್ನಡ ಭಾಷೆ ಸಿನಿಮಾ ನೋಡಿ ಅಂತ ಹಿಂದಿಂದ ನಡ್ಕೊಂಡು ಬಂದಿದೆ. ಇದು ಮಾಡಿದ್ದಾರೆ, ಎಲ್ಲ ಮುಗಿಸಿದ್ದಾರೆ, ಥಿಯೇಟ್ರ್ ಕರೆಸಿದ್ದಾರೆ, ಇದು ಮಾಡಿದ್ದಾರೆ. ಬಲವಂತವಾಗಿ ಥಿಯೇಟ್ರ್ ಬನ್ನಿ ಅಂತ ಹೇಳಕ್ಕೆ ನಿಮಗೂ ಅಧಿಕಾರ ಇಲ್ಲ, ನಮಗೂ ಅಧಿಕಾರ ಇಲ್ಲ. ಸಿನಿಮಾ ಮಾಡೋದು ಸುಲಭ ಅಲ್ಲ ಸರ್, ಎಲ್ಲರೂ ಹೇಳಿದ್ರೆ ಸುಲಭ ಅಲ್ಲ, ಯಾರು ಮಾಡೋಕ್ಕೂ ಆಗಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಕಷ್ಟ ಇದೆ. ಯಾಗ ಮಾಡಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು, ಅವಾಗ ಅದು ಚಂದ. ಪ್ಯಾನ್ ಇಂಡಿಯಾ ಅನ್ನೋ ಹೆಸರಿನಲ್ಲಿ ಕನ್ನಡತನ ಮತ್ತು ಕನ್ನಡ ಭಾಷೆನ ನೀವು ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಅಳಿಸೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀರಿ. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಿದ್ದೀರಾ ಸುದ್ದಿ ಮನೆ ಡಿಜಿಟಲ್ ಮೀಡಿಯಾ. ವೀಕ್ಷಕರೇ, ಇವತ್ತಿನ ಈ ವಿಶೇಷವಾದ ಸಂಚಿಕೆಯಲ್ಲಿ ನಮ್ಮ ಕನ್ನಡದ ಮಾಸ್ ಡೈರೆಕ್ಟರ್ ಆದಂತಹ ಓಂ ಪ್ರಕಾಶ್ ಅವರು ಇವತ್ತು ಜಾಯ್ನ್ ಆಗ್ತಿದ್ದಾರೆ. ಸೊ ನಮ್ಮ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್ ಹೇಗಿದ್ದೀರಿ? ತುಂಬಾ ಖುಷಿ ಆಯ್ತು ಸರ್, ಯಾಕಂದ್ರೆ ತುಂಬಾ ದಿನಗಳ ನಂತರ ನಿಮ್ಮನ್ನು ಫಾಲೋ ಮಾಡಿ ನಮ್ಗೆ ಇವತ್ತೊಂದು ಅವಕಾಶ ಮಾಡ್ಬಿಟ್ಟಿದ್ದೀರಿ. ಸರ್ ಹೇಗೆ ನಡೀತಿದೆ ವರ್ಕ್ ಎಲ್ಲ? ಈಗ ಪ್ರಾಜೆಕ್ಟ್ಸ್, ಈ ಮುಂದಿನ ಪ್ರಾಜೆಕ್ಟ್ಗಳೆಲ್ಲ ಹೇಗಿದೆ? ಚೆನ್ನಾಗಿದೆ ಸರ್, ಚೆನ್ನಾಗಿ ವರ್ಕ್ ನಡೀತಾ ಇದೆ. ರೀಸೆಂಟ್ ಆಗಿ ಭೀಮಾ ತೀರದಲ್ಲಿ ಕೂಡ ಇದಾಯ್ತು. ಸೊ ಅದೆಲ್ಲ ಹೇಗೆ ಸರ್? ಇಲ್ಲ ಮಾಡಿದ್ದಾರೆ, ಬಟ್ ಕನ್ನಡ ನೆಸೆಸಿಟಿ ಏನಿಲ್ಲ ಮಾಡುವಂಥದ್ದು. ಆ್ಯಕ್ಚುಲಿ ಕನ್ನಡ ಯೂಟ್ಯೂಬಲ್ಲಿ ಹೊಡೆದ್ರೇ ಬರುತ್ತೆ ಪಿಕ್ಚರ್. ಕಾಸು ಕೊಟ್ಟು 3 ಟೈಮ್ ವೇಸ್ಟ್ ಮಾಡಿ ಥಿಯೇಟ್ರಿಗೆ ಬರುತ್ತೆ, ಅದು ಅಂಥದ್ದೇನಿದೆ ಅಂಥದ್ದೇನಿಲ್ಲ. ನನಗೆ ಅವ್ರು ತೆಲುಗು ತಮಿಳು ಇಂಪಾರ್ಟೆಂಟ್ ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಟ್ರೈ ಮಾಡಿದ್ರು. ನಾನು ತೆಲುಗು ತಮಿಳು ಒಳ್ಳೇದಾಗಲಿ ಅದಕ್ಕೆ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ನಿಂತಿದ್ದೆ. ತೆಲುಗು ತಮಿಳು ಮುಂಜಾನೆ ಒಳ್ಳೇದಾಗಲಿ. ಸರ್ ಅಂದರೆ ಈಗಿನ ಒಂದು ಪ್ರೆಸೆಂಟ್ ಒಂದು ಇಂಡಸ್ಟ್ರಿ ಬಗ್ಗೆ ಹೇಳೋದಾದ್ರೆ, ಸೊ ಈಗಿನ ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ, ಸೊ ಯಾಕಂದ್ರೆ ನೀವು ಲೆಕ್ಕ ಇದ್ದಷ್ಟು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳು ಕೊಟ್ಟಂತಹ ನಿರ್ದೇಶಕರು ನೀವು. ಸೊ ಆಗಿನ ಚಿತ್ರರಂಗ ಹೇಗಿತ್ತು, ಈಗಿನ ಒಂದು ಪರಿಸ್ಥಿತಿ ಬಗ್ಗೆ ಹೇಳೋದಾದ್ರೆ ಸರ್? ಒಂದು ಯೋಚನೆ ಆಗ್ತಿದೆ ಅಂತಂದರೆ, ಈಗಿನ ಜನ್ರೇಷನ್ನಲ್ಲಿ ಬಂದಂಥ ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಕೆಲಸಗಾರಗಳೆಲ್ಲ ಕೆಲವರು ಇಟ್ಕೊಡೋದು ತುಂಬ ಇದಾಗ್ತಾ ಇದೆ. ಅಂದರೆ ಸಕ್ಸಸ್ ರೇಟ್ ತುಂಬ ಕಮ್ಮಿ ಆಗ್ತಿದೆ. ಆಮೇಲೆ ಇತ್ತೀಚೆಗೆ ಜನ ಬರ್ತಾ ಇಲ್ಲ ಅಂತ ಹೇಳೋ ಮಾತುಗಳಾಗಿರ್ಬೋದು. ಈ ಥರ ಎಲ್ಲ ಮಾತುಗಳು ನಾವು ಚೆನ್ನಾಗಿ ಕೆಲಸ ಮಾಡಿದ್ರೆ ಇವೆಲ್ಲ ಮಾತಾಡೋದು ಇಲ್ಲ. ನಾವು ಒಂದು ಒಳ್ಳೆ ಸಿನಿಮಾ ಮಾಡಿ ಜನಗಳಿಗೆ, ಪ್ರೇಕ್ಷಕರ ಹತ್ರಕ್ಕೆ ತಗೊಂಡೋಗೋದು ನಮ್ಮ ಕರ್ತವ್ಯ. ಕರ್ತವ್ಯನ ಮರೆತು ಬೇರೆ ಏನೇನೋ ಮಾತಾಡ್ತಾ ಇದ್ದೀವಿ, ಅದು ಇದು ಅಂತ. ಸೊ ಈ ಒಂದು ವೇಸ್ಟ್ ಮಾತುಗಳು ವೇಸ್ಟ್ ಅಂತ ಹೇಳ್ಬಿಟ್ಟು ನಾನು ಮಾಡೋದ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡೋಕ್ಕೆ ಟ್ರೈ ಮಾಡಿ ಇಂಡಸ್ಟ್ರಿನ ಇವತ್ತು ಉಳಿಸಿ ಮುಂದೆ ಬರೋ ಎಲ್ಲ ಟೆಕ್ನಿಷಿಯನ್ಸು, ಕಲಾವಿದರಿಗೆ ಬೆಳೆಸಿ ಅವ್ರ ಕೈ ಕೊಡಿ ಅನ್ನೋದು ಸರ್. ಅಂದರೆ ಈಗಿನ ಒಂದು ಪರಿಸ್ಥಿತಿ ನೋಡ್ತಿದ್ರೆ ಎಲ್ಲೊಂದ್ ಕಡೆ ಸಿನಿಮಾ ನೋಡೋರ ಸಂಖ್ಯೆ ಕಮ್ಮಿ ಆಯ್ತಾ ಅಂತ ಅನ್ಸುತ್ತೆ. ಯಾಕಂದ್ರೆ ವಾರಕ್ಕೆ ಸುಮಾರು ಸಿನಿಮಾಗಳು, 10-12 ಸಿನಿಮಾಗಳು ಬಿಡುಗಡೆ ಆಗುತ್ತೆ. ನೋಡಿದ್ರೆ ನೆಕ್ಸ್ಟ್ ವಾರ ಸಿನಿಮಾ ಥಿಯೇಟರ್ಲೇ ಇರಲ್ಲ. ಆಮೇಲೆ ಜನಗಳು ಕರ್ಸಕ್ಕೆ ಇಲ್ಲದ ಏನೇನೋ ಪ್ರಯತ್ನಗಳು ಮಾಡ್ತಾರೆ. ನಿಮ್ಗೇನೋ ರಿವ್ಯೂಗಳು ಕೊಡ್ಸೋದಂತೆ, ಬೇರೆ ಬೇರೆ ತರ ಗಿಮಿಕ್ಗಳು ಮಾಡೋದಂತೆ. ಸೊ ಈ ತರ ನೀವು ಕೂಡ ನೋಡಿರ್ತೀರಿ ಸರ್? ಸರ್, ಏನೇ ಆಗಿರ್ಬೋದು, ನೀವಾಗಿರ್ಬೋದು, ಇನ್ನೊಂದಾಗಿರ್ಬೋದು, ಬೇರೆ ಎಲ್ಲ ನೀವೆಲ್ಲರೂ ಸಿನಿಮಾನ ಪ್ರೀತಿಸಿ, ಸಿನಿಮಾನ ಗೌರವಿಸಿ, ಸಿನಿಮಾನ ಬೆಳೆಸೋದಕ್ಕೆ ಎಷ್ಟೋ ಜನ ಕಾರಣಕರ್ತರಾಗಿದ್ದೀರಿ. ಎಲ್ಲರೂ ನಮ್ಮ ಮಾಧ್ಯಮದವರು, ಪತ್ರಕರ್ತರು ಎಲ್ಲರೂ ನೀವು ಜನಗಳಿಗೆ ಮುಟ್ಟಿಸ್ಬೋದು. ಸರ್, ಈ ಥರ ಸಿನಿಮಾ ಇದೆ ನೋಡಿ, ಗೌರವಿಸಿ, ಕನ್ನಡ ಭಾಷೆ ಸಿನಿಮಾ ನೋಡಿ ಅಂತ ಹಿಂದಿಂದ ನಡ್ಕೊಂಡು ಬಂದಿದೆ. ಇದು ಮಾಡಿದ್ದಾರೆ, ಎಲ್ಲ ಮುಗಿಸಿದ್ದಾರೆ, ಥಿಯೇಟ್ರ್ ಕರೆಸಿದ್ದಾರೆ, ಇದು ಮಾಡಿದ್ದಾರೆ. ಬಲವಂತವಾಗಿ ಥಿಯೇಟ್ರ್ ಬನ್ನಿ ಅಂತ ಹೇಳಕ್ಕೆ ನಿಮಗೂ ಅಧಿಕಾರ ಇಲ್ಲ, ನಮಗೂ ಅಧಿಕಾರ ಇಲ್ಲ, ನಮ್ಮಿಬ್ಬರಿಗೂ ಇಲ್ಲ. ನಮ್ಮಿಬ್ಬರಿಗೂ ಏನಿದೆ ಅಂತಂದರೆ, ನಿಮಗೂ ಜವಾಬ್ದಾರಿ ಇರೋದು ಸಿನಿಮಾ ಬೆಳೆಸಬೇಕು, ಸಿನಿಮಾನ ಉಳಿಸ್ಬೇಕು ಅಂತ. ಸೊ ಅದರಲ್ಲಿ ಕಷ್ಟಪಟ್ಟು ಕೆಲಸ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಆ ಒಂದು ನಿಟ್ಟಲ್ಲಿ ನಾವು ಫಾಲೋ ಮಾಡಬೇಕು. ಏನೇನೋ ಹೇಳಿಸ್ತಾರೆ, ಬಂದ್ಬಿಡ್ತಾರೆ ಜನ, ಏನೇನೋ ಹೇಳಿದ್ರೆ ಬಂದ್ಬಿಡ್ತಾರೆ ಜನ, ಇದೆಲ್ಲ ಅರ್ಥ ಆಗ್ತದೆ. ಯಾವುದೇ ಕಾರಣಕ್ಕೂ ಜನ ಬರಲ್ಲ. ಒಳ್ಳೆ ಸಿನಿಮಾ ಮಾಡಿ ಥಿಯೇಟ್ರ್ ಕರೆಸುತ್ತೆ. ಈಗ ಇತ್ತೀಚೆಗೆ ಕಾಂತಾರ ಪಿಕ್ಚರ್ ರಿಲೀಸ್ ಆಯಿತು, ಚೆನ್ನಾಗಿ ಹೊಡ್ತು. ಆ ಜನ ಎಲ್ಲಿಂದ ಬಂದ್ರಾಗಂದ್ರೆ ಒಳ್ಳೆ ಸಿನಿಮಾ ಬಂದು ಜನ ಬರ್ತಾರೆ, ನೋಡ್ತಾರೆ. ಆಮೇಲೆ ರಾಜವಿ ಶೆಟ್ಟಿ ಅವ್ರ ಸಿನಿಮಾ ಬಂತು, ನೋಡಿದ್ರು ಜನ, ಅಪ್ರಿಷಿಯೇಟ್ ಮಾಡಿದ್ರು, ಎಂಜಾಯ್ ಮಾಡಿದ್ರು, ಫ್ಯಾಮಿಲಿ ಆಡಿಯನ್ಸ್ ಎಲ್ಲ ಹೋದ್ರು.
ಖುಷಿ ಪಟ್ಟು ಒಂದು ಒಳ್ಳೆ ಸಿನಿಮಾ ಬಂತು ಅಂತ ಗೌರವಿಸಿದ್ರು. ಅವಾಗೆಲ್ಲ ಇಲ್ವಾ, ಅವಾಗ ಎಲ್ಲೋಗಿದ್ರಿ ಈ ಥರ ಎಲ್ಲ ಪ್ರಚಾರ ಮಾಡಿಸೋರು ಮತ್ತು ಇವರೆಲ್ಲ ಏನು ಮಾಡ್ತಾ ಇದ್ದೀರಾ ನೀವು? ಹೇಳ್ಬಿಟ್ಟು ಬಂದ್ಬಿಡ್ತಾರೆ, ಅದೆಲ್ಲ ಸುಳ್ಳು. ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಖಂಡಿತ ಜನ ಮಾತಾಡ್ತಾರೆ. ಸರ್, ಇತ್ತೀಚೆಗೆ ಒಂದ್ 2-3 ವಾರದ ಹಿಂದೆ ನೀವು ನೋಡಿದ್ದೆ ಅನ್ಕೊಳ್ತೀನಿ, ಯಾವುದೋ ಒಂದು ಸಿನಿಮಾಗೆ ಹೋಗ್ಬೋದು, ಅದೊಂದು ಸಿನಿಮಾ ಸಕ್ಕತ್ತಾಗಿದೆ, ನೋಡಿ ನಾನು ಪೆಟ್ರೋಲ್ ಕುಡಿದು ನಾನು ಸತ್ತೋಗ್ಬಿಡ್ತೀನಿ, ಸೂಸೈಡ್ ಮಾಡ್ಕೊತೀನಿ ಅಂತೇಳಿ ಅದು ನೀವು ನೋಡಿರ್ತೀರಿ ಸರ್. ಅದೆಷ್ಟು ಮಟ್ಟಿಗೆ ಸರಿ ಸರ್ ಅದೆಲ್ಲ? ಸರ್, ಪೆಟ್ರೋಲ್ ಕುಡಿದ್ರೆ ಸಾಯ್ತಾರೆ ಅಂತ ಯಾರು ಹೇಳಿ ಸರ್? ವಿಷ ಪಾಲಿಡಾಲು, ಇನ್ನು ಏನೇನೋ ಇದೆ, ಅದು ಕುಡಿಬೇಕು. ಹುಡುಗ ತನ್ನ ಜೀವನ ಸಿನಿಮಾಗೋಸ್ಕರ ಪೆಟ್ರೋಲ್ ಕುಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಮಟ್ಟಿಗೆ ನಿಜ? ಎಷ್ಟು ತಪ್ಪು ಹೇಳಿ. ಅವ್ರಿಗೂ ಜೀವನ ಏನು ಹೋಲಿ ಮಾಡಿಸಿರೋದಾದ್ರೂ ಬುದ್ಧಿ ಬೇಡವಾ? ಇಲ್ಲ ಮಾಡಿರೋ ಅವನಾದ್ರೂ ಬುದ್ಧಿ ಬೇಡವಾ? ಅದು ಬಿಟ್ಬಿಟ್ಟು ಕಾಲೇಜ್ಗೆ ಹೋಗೋದು, ಕೆಲಸ ಮಾಡೋದು, ಮುಂದಿನ ನಿಮ್ಮ ತಂದೆ ತಾಯಿ ನಿಮ್ಮ ಅಂದ್ಕೊಂಡಿರ್ತಾರೆ, ಅದಕ್ಕೆ ಸ್ವಲ್ಪ ಭಯ ಪಟ್ಟು ಕೆಲಸ ಮಾಡೋದು ಕಲಿಬೇಕು ಅಂತ ಅವ್ರು ಏನು ಸಂದೇಶ ಕೊಡುತ್ತೆ ಸರ್ ಇದೆಲ್ಲ? ವೇಸ್ಟ್ ಅಂತ ಸಂದೇಶ ಕೊಡುತ್ತೆ. ನಾವೆಲ್ಲ ಹೇಡಿಗಳು ಅಂತ ಸಂದೇಶ ಕೊಡುತ್ತೆ. ಕನ್ನಡ ಇಂಡಸ್ಟ್ರಿನ ಹೊರಗಡೆ ಜನ ನೋಡಿ ನಗೆ ಪಟ್ಲಾಗ್ತಾ ಇದೆ, ನಗ್ತಾ ಇದ್ದಾರೆ. ಮುಂಚೆ ಆದರೆ ಭಯ ಪಡ್ತಿದ್ರು, ಈ ಥರ ಸಿನಿಮಾ ಬರುತ್ತೆ, ಈ ಥರ ಸಿನಿಮಾ ಬಂದಿದೆ, ನಾವು ಆ ಥರ ಕೊಡಬೇಕು ಪಿಕ್ಚರ್ ಅಂತೇಳಿ. ಈಗ ಒಂಥರ ಜನ ಬರ್ತಿಲ್ಲ ಅಂತ ಮಾತಾಡ್ತಾರೆ, ಆಮೇಲೆ ಜನಗಳ ತುಂಬಿಸೋಕ್ಕೋಸ್ಕರ ನಾಟಕ ಆಡ್ತಾರೆ. ಇವೆಲ್ಲ ನಮಗೆ ನಿಜವೂ ಗೊತ್ತಿಲ್ಲ, ಆ್ಯಕ್ಚುಲಿ ಹೇಳ್ಬೇಕು ಅಂತ. ಈ ಥರ ಎಲ್ಲ ಮಾಡಬೇಕು ಗಿಮಿಕ್ಸ್ ಎಲ್ಲ. ಇಂಥ ನೆಸೆಸಿಟಿ ಏನಿದೆ ಕನ್ನಡ ಇಂಡಸ್ಟ್ರಿಗೆ? ಅದ್ರ ಬದಲು ಕಷ್ಟಪಡಿ, ರೈತರಿಗೆ ಕಷ್ಟಪಡಿ. ನೀವು ದಯವಿಟ್ಟು ನಿರ್ದೇಶಕರುಗಳು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಪ್ರೊಡ್ಯೂಸರ್ಸ್ಗಳಿಗೆ ಸ್ವಲ್ಪ ನೀವು ಪಿಕ್ಚರ್ ಮಾಡಿದ್ಮೇಲೆ ನೀವು ಅಳದಾಗಲಿ, ಮತ್ತು ನಾನು ಹಡ ಇಟ್ಟೆ, ಇದು ಮಾಡಿದೆ, ಅದು ಮಾಡಿದೆ ಅನ್ನೋದು ದಯವಿಟ್ಟು ಇವೆಲ್ಲನೂ ಸಿನಿಮಾ ಮಾಡೋಕ್ಕಿಂತ ಮುಂಚೆನೇ ಮಾಡೋಕ್ಕೆ ಹೋಗ್ಬೇಡಿ. ದುಡ್ಡು ನಿಮ್ಮ ಹತ್ರನೇ ಇರುತ್ತಲ್ಲ, ಆರಾಮಾಗಿ ಇಟ್ಕೊಳ್ಳಿ. ದುಡ್ಡು ಖರ್ಚು ಮಾಡಿ ಅಳಬೇಕು, ದುಡ್ಡು ನಿಮ್ಮ ಹತ್ರ ಇಟ್ಕೊಂಡು ಹೋಗ್ತಾರೆ, ಆರಾಮಾಗಿ ಜೀವನ ಮಾಡಿ. ಸಿನಿಮಾ ಮಾಡೋದು ಅಷ್ಟು ಸುಲಭ ಅಲ್ಲ ಸರ್, ಎಲ್ಲರೂ ಹೇಳಿದಷ್ಟು ಸುಲಭ ಅಲ್ಲ, ಯಾರು ಮಾಡೋಕ್ಕೂ ಆಗಲ್ಲ. ಒಳ್ಳೆ ಸಿನಿಮಾ ಮಾಡಬೇಕು ಅಂತಂದರೆ ತುಂಬ ಕಷ್ಟ ಇದೆ. ಯಾಗ ಮಾಡಬೇಕು, ಕಷ್ಟಪಟ್ಟು ಕೆಲಸ ಮಾಡಬೇಕು, ಅವಾಗ ಅದು ಚಂದ. ಎಲ್ಲ ಸುಳ್ಳು ಸರ್. ನಾವು ಪಿಕ್ಚರ್ ಮಾಡ್ಬಿಡ್ತೀನಿ, ಗೆದ್ಬಿಡ್ತೀನಿ, ಹೆಸರು ಇಟ್ಬಿಟ್ಟೆ, ಇದೊಂದು ಸಿನಿಮಾ ಈಗ ಯಾರೋ ಕಲಾವಿದರು ಬಂದ್ಬಿಟ್ಟು ಕ್ಯಾಸೆಟ್ ಅದು ಪ್ರಚಾರ ಅಷ್ಟೇ. ನಾವು ಈಗ ಮಧ್ಯದ ಮಾತಾಡ್ತೀವಿ, ಮಾತಾಡ್ತೀವಿ, ರಿಕ್ವೆಸ್ಟ್ ಮಾಡ್ತೀವಿ. ಅವ್ರ ಕರ್ತವ್ಯನು ಇದು ಮಾಡ್ತಾರೆ, ಜನಗಳಿಗೆ ಮುಟ್ಟಿಸ್ತಾರೆ. ನಮ್ಮ ಸಿನಿಮಾ ಇದೆ, ಬಂದು ನೋಡಿ ಅಂತ. ಯಾರು ಬಲವಂತ ಮಾಡೋದಕ್ಕೆ ನಮ್ಗೆ ಯಾರಿಗೂ ಅಧಿಕಾರ ಇಲ್ಲ ಸರ್. ಅದು ಅಷ್ಟೊಂದು ಶುದ್ಧ, ಅದು ತಪ್ಪದು. ಅದ್ರ ಬದಲು ನಾವು ಒಳ್ಳೆ ಸಿನಿಮಾ ಮಾಡೋಣ. ನೀವು ಸಂತೋಷವಾಗಿರ್ತೀರಿ, ನಾವು ಸಂತೋಷವಾಗಿರ್ತೀವಿ, ಇಂಡಸ್ಟ್ರಿನ ಒಳ್ಳೆ ಸಂತೋಷವಾಗುತ್ತೆ. ನಾವು ಎದೆ ತಟ್ಕೊಂಡು ಮಾತಾಡ್ಬೋದಲ್ಲ ನಮ್ಮ ಸಿನಿಮಾ ಅಂತೇಳಿ. ಹೌದು, ಅವಾಗ ತುಂಬ ಕಮ್ಮಿ ಆಗ್ತದೆ ಸರ್. ಅಂದರೆ ನೀವು ಅಂದರೆ ಇದ್ರ ಹಿಂದೆ ನಿಮ್ಮ ಕಾಲದಲ್ಲಿ ಸರ್, ಇವಾಗಲೇ ನೀವು ಸಿನಿಮಾ ಮಾಡ್ತಿದ್ದೀರಿ ಅದಲ್ಲ, ಹಿಂದೆ ಅಂದರೆ ಈ ಥರದ್ದೆಲ್ಲ ಇಷ್ಟೊಂದು ಟಿವಿ ಚಾನೆಲ್ಸು, ಇಷ್ಟೊಂದು ಪತ್ರಿಕೆಗಳು ಆಗೆಲ್ಲ ಏನು ಇರಲಿಲ್ಲ. ಒಂದು ಮಟ್ಟಕ್ಕೆ ಏನು ಪತ್ರಿಕೆ ಇದೆಲ್ಲ ಇತ್ತು, ಪ್ರಿಂಟ್ ಮೀಡಿಯಾ ಅದೆಲ್ಲ. ಸೊ ಆಗ ಇಷ್ಟೊಂದು ಪ್ರಚಾರ ಇಲ್ಲ ಅಂದ್ರೂ ಕೂಡ ಸಿನಿಮಾ ಪ್ರಚಾರ ಕಮ್ಮಿ ಇತ್ತು. ಅಂದ್ರೆ ಜನಗಳು ಥಿಯೇಟರ್ಗೆ ಬಂದು ನುಗ್ಗು ನೋಡೋದು ಸಿನಿಮಾನ. ಈಗ ಇಷ್ಟೊಂದು ಅಪರಾಧ ಪ್ರಚಾರ ಮಾಡೋದು ಕೂಡ ಜನಗಳು ಬರ್ತಿಲ್ಲ ಅಲ್ವಾ ಸರ್? ಇಲ್ಲ, ನೀವು ಪಿಕ್ಚರ್ ಚೆನ್ನಾಗಿದ್ರೆ ಸರ್, ಹೊರಗಡೆ ಬಂದ ಪ್ರೇಕ್ಷಕ ಹೊರಗಡೆ ಹೇಳ್ತಾನೆ, ಕಿರ್ಚ್ತಾನೆ. ಅವನು ಕಿರ್ಚೋ ಪ್ರಚಾರ ಇದೆಯಲ್ಲ, ಅದು ಎಲ್ಲ ಪ್ರಚಾರಕ್ಕಿಂತ ಕಮ್ಮಿ ಆಗುತ್ತೆ. ಅಷ್ಟು ಜೋರ ಕಿರ್ಚ್ತಾರೆ ಪಿಕ್ಚರ್ ನೋಡ್ಕೊಂಡು. ಚೆನ್ನಾಗಿದ್ದಾರೆ, ಪಿಕ್ಚರ್ ಬಂದಿದೆ, ಚೆನ್ನಾಗಿದೆ, ನೋಡಿ 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 ಚೆನ್ನಾಗಿದೆ ನೋಡಿ ಅಂತ ಪಬ್ಲಿಕ್ಕಲ್ಲಿ ಕಿರ್ಚ್ತಾರೆ, ಫೋನಲ್ಲಿ ಕಿರ್ಚ್ತಾರೆ. ಇವತ್ತಿನ ಈ ಥರ ಆಗಿದೆ, ರೀಸೆಂಟಾಗಿ ಆಗಿದೆ. ನಮ್ಮ ಇದರಲ್ಲಿ ನಾವು ಕಲ್ತ್ಕೊಳ್ಳುವಂಥದ್ದು ತುಂಬ ಇದೆ, ನಾವು ತಿಳ್ಕೊಳ್ಳುವಂಥದ್ದು ತುಂಬ ಇದೆ. ಅದು ಮಾಡೋದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ಅಂದ್ರೆ ಸಾಕಷ್ಟು ಜನರು ಈಗ ಇಂಡಸ್ಟ್ರಿಗೆ ಕೆಲಸ ಮಾಡಿ ಹೊಸಬ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ನೀವು ಹಿರಿಯ ನಿರ್ದೇಶಕರಾಗಿ ಕತೆಗೋಸ್ಕರ ಕೆಲಸ ಮಾಡಿ, ಸಿನಿಮಾನ ಉಳಿಸೋದಕ್ಕೋಸ್ಕರ ಕಷ್ಟಪಟ್ಟು, ಅಂದರೆ ಕಷ್ಟಪಟ್ಟು ಮೀನಿಂಗ್ಸ್ ಏನಂತಂದರೆ ತುಂಬ ತಲೆ ಉಪಯೋಗಿಸಿ ಒಳ್ಳೆ ಸಿನಿಮಾ ಪಿಕ್ಚರ್ ಮಾಡ್ತೀನಿ ಅಂದರೆ ಟಕ 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 ನಲ್ಕೋತಾಯಿದೆ ಪಿಕ್ಚರ್ಗಳೆಲ್ಲರೂ. ಅಷ್ಟೇ ಕೆಪಾಸಿಟಿ ನಮ್ಮಲ್ಲಿರೋ ಕೆಲವು ನಿರ್ದೇಶಕರು ರೈಟರ್ಸ್ಗಾಗಲಿ ಮತ್ತು ಪ್ರೊಡ್ಯೂಸರ್ಸ್ಗಾಗಲಿ ದಯವಿಟ್ಟು ಕಷ್ಟಪಡಿ. ಅಂದರೆ ತುಂಬ ಕಷ್ಟಪಟ್ಟು ವರ್ಕ್ ಮಾಡಿ ಏನಾದರೂ ಮಾಡಿ ಜನಗಳಿಗೆ ಸಕ್ಸಸ್ ರೀಚ್ ಮಾಡೋಷ್ಟು. ಈ ನಡುವೆ ಒಂದು ಒಳ್ಳೆ ಲವ್ ಸಿನಿಮಾ ಆಗಿರ್ಬೋದು, ಒಳ್ಳೆ ಫ್ಯಾಮಿಲಿ ಸಿನಿಮಾ ಆಗಿರ್ಬೋದು, ಇಂಥ ಸಿನಿಮಾಗಳೇ ಬರ್ತಾ ಇಲ್ಲ ಯಾವುದು. ಈಗಂತೂ ತುಂಬ ನಾನು ನೋಡ್ತಾ ಇದ್ದೀನಿ. ಏನು ಮಾಡಬೇಕು ಅಂತ
ಗೊತ್ತಾಗ್ತಿಲ್ಲ, ಯಾರ ಹತ್ರ ಮಾತಾಡೋದು, ಯಾರು ಹೇಳಿದ್ರೆ ನಮ್ಮ ಮಾತು ಕೇಳ್ತಾರೆ ಅದು ಗೊತ್ತಿಲ್ಲ. ಸೊ ಅದಕ್ಕೆ ನಮ್ಮ ಕರ್ತವ್ಯ ಏನು, ನಾವು ಮಾಡಬೇಕಾಗಿರೋ ಕರ್ತವ್ಯ ಏನು ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಅದು ಇನ್ನೊಬ್ರಿಗೆ ಲೆಸನ್ ಆಗ್ಬೋದು ಚೆನ್ನಾಗಿದ್ದರೆ. ಚೆನ್ನಾಗಿಲ್ಲ ಅಂದರೆ ಅದು ನಮಗೆ ಪಾಠ ಆಗುತ್ತೆ ಆ್ಯಕ್ಚುಲಿ. ಸೊ ಆ ಒಂದು ನಾನು ಫಾಲೋ ಮಾಡ್ತೇನೆ. ಸರ್ ಇತ್ತೀಚೆಗೆ ಜನರಲ್ ಆಗಿ ಈಗ ಸುಮಾರು ಜನ ಹೇಳ್ತಾರೆ ಇವಾಗೆಲ್ಲ ಸಿನಿಮಾ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ, ಸ್ವಲ್ಪ ದಿನ ಆದರೆ ಸಿನಿಮಾಗಳು ತೆಗೆಯೋದು ನಿಲ್ಲಿಸ್ಬಿಡ್ತಾರೆ, ಚಿತ್ರರಂಗನೇ ಇರಲ್ಲ ಅಂತ ಈ ಥರದ್ದೆಲ್ಲ ಮಾತುಗಳು ನಾವು ಕೇಳಿದಾಗ ಅದೆಷ್ಟು ಬೇಜಾರಾಗುತ್ತೆ ಸರ್. ನೀವು ಕೂಡ ಕೇಳಿರ್ತೀವಿ ಈ ಥರದ್ದೊಂದು ಮಾತುಗಳು ಕೇಳಿದಾಗ ನಿಮ್ಗೆ ಅದೆಷ್ಟು ಬೇಜಾರಾಗುತ್ತೆ, ನೀವೇನು ಹೇಳ್ತೀರ ಅದ್ರ ಬಗ್ಗೆ? ಅದೇ ಇದಕ್ಕೆ ಕಾರಣ ಯಾರು? ಈ ಥರ ಹೊರಗಡೆಯವ್ರು ಯಾರೇ ಮಾತಾಡಲಿ, ಹೊರಗಡೆ ಪರ್ಸನ್ಸ್ ಆಗಿರ್ಬೋದು, ಚಿತ್ರರಂಗದವರಾಗಿರ್ಬೋದು, ಯಾರೇ ಮಾತಾಡೋದು ಕಾರಣ ಯಾರು? ನಾವೇ, ನಮ್ಮ ಚಿತ್ರರಂಗದಲ್ಲಿರೋ ಕೆಲಸಗಾರರು. ಸೊ ಅವ್ರದ್ದು ಜವಾಬ್ದಾರಿ ಎಷ್ಟು ಮಟ್ಟಿಗಿದೆ ಅಂತ ಅವ್ರು ತಿಳ್ಕೋಬೇಕು. ಆಮೇಲೆ ಅಷ್ಟೇ, ಬೇರೆ ಏನಿಲ್ಲ ಸರ್. ಎಷ್ಟು ಸಲ ಅಂತ ನಾನು ಎಲ್ರಿಗೂ ಹೇಳಿದ್ದೀನಿ, ಎಲ್ಲರ ಹತ್ರನೂ ಮಾತಾಡಿದ್ದೀನಿ. ಕಷ್ಟಪಡಿ, ಒಳ್ಳೆ ಕಾಮಿಡಿ ಸಿನಿಮಾಗಳನ್ನ ಮಾಡಿ, ಎಂಟರ್ಟೈನ್ಮೆಂಟ್ ಸಿನಿಮಾಗಳನ್ನ ಕೊಟ್ಟು ಅದ್ರ ಜೊತೆಲಿ ಒಂದು ಸಾಂಸಾರಿಕ ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಮಾಡಿ. ಎಷ್ಟು ಜನ ಹೀರೋಗಳಿಗೂ ಹೇಳಿದ್ದೀನಿ, ಪ್ರೊಡ್ಯೂಸರ್ಸ್ಗಳು ಹೇಳಿದ್ದೀನಿ, ಡೈರೆಕ್ಟರ್ಸ್ಗೆ ಹೇಳಿದ್ದೀನಿ, ಮಾಡಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ, ಯಾಕೆ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ. ಅದು ಮುಂಚೆ ಆದರೆ ಕೂತ್ಕೊಂಡು ಮಾತಾಡೋರು ಸರ್, ಹೌದಲ್ಲ ಹೇಳ್ತಿರೋ ಮಾತು ಸತ್ಯ ಸುಳ್ಳು ಅನ್ನೋದು ಇದು ಮಾಡೋರು, ಅನಲೈಸ್ ಮಾಡೋರು. ಈಗ ಇದೇ ಇಲ್ಲ, ಇವ್ರು ಯಾರು ನಮ್ಗೆ ಹೇಳೋಕ್ಕೆ? ನಮಗೆಲ್ಲ ಗೊತ್ತಲ್ಲ, ನಾವೇ ಮಾಡ್ತಿದ್ದೀವಲ್ಲ, ನಾವು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಜನ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಇದು ಮಾಡ್ಕೊತಾ ಇದ್ದಾರೆ. ಸೊ ಇದು ಮಾತು ಇವತ್ತು ಜನ ಬರ್ತಿಲ್ಲ, ಜನ ಥಿಯೇಟರ್ ಕಡೆ ನೋಡದೇ ಇದ್ರೆ ಬರಲೇ ಇಲ್ಲ ಅಂತಂದರೆ, ಸೊ ಅದಕ್ಕೆಲ್ಲ ಯಾರು ಹೊಣೆ ಹಾಕಿದ್ರೆ? ನೀವುಗಳೇ ತಾನು ಹೀಗೆಲ್ಲ ಬಂದಿದ್ದೀರಲ್ಲ, ನಿಮ್ಮ ಜವಾಬ್ದಾರಿ ಏನಿದೆ? ಏನು ಮಾಡ್ತಾ ಇದ್ದೀರಾ ನೀವು ಎಲ್ಲರೂ? ಇವ್ರದ್ದೇ ಹೊಣೆ ಅಲ್ಲ. ಮತ್ತು ಆಗಲ್ಲ ಅಂತ ಬಾಂಚು ಕೂತ್ಕೊಳ್ಳಿ, ಪ್ರಚಾರ ತಗೊಳ್ಳೋದು, ಬಿಟ್ಟು ಮಾತಾಡೋದು, ಏನೋ ಎಕ್ಸೈಟ್ಮೆಂಟ್ ನಾವು ಅಲ್ಲಿ ಕರೆದು ಕಟ್ಟೆ ಹಾಕ್ತೀವಿ, ಕರೆದು ಹುಡುಬಾಗಿ ಮಾಡ್ತೀವಿ, ಇವೆಲ್ಲ ಬಿಟ್ಬಿಡಿ, ಇವೆಲ್ಲ ಮಾಡ್ತೀವಿ. ಈ ಥರ ಒಂದು ಕೆಟ್ಟ ವಾತಾವರಣನೇ ಇಂಡಸ್ಟ್ರಿ ಥರ ಮಾಡಿ, ಅದರ ಲ್ಯಾಂಗ್ವೇಜು ನಮ್ಮನ್ನು ನೋಡಿ ನಗೆ ಪಟ್ಲ ಅಂತ ನಾವು ಮಾಡಬೇಕು. ಸುಮ್ಮನೆ ಬಾಂಚು ಕೂತ್ಕೊಂಡು ಅಂತ ಸರ್. ಆಗ ಇಂಡಸ್ಟ್ರಿಯಲ್ಲಿ ಒಂದು ಇದಿತ್ತು ಅಂದರೆ ಅಣ್ಣವರು ಅಮ್ಮವರು ಅವರೆಲ್ಲ ಇದ್ದಾಗ ಅವ್ರ ಮಾತು ಕೇಳೋರು ಯಾರೇ ಆಗಲಿ, ಏನಾದರೂ ಅಲ್ಲಿ ನಿರ್ಧಾರ ಆಗೋದು, ಏನೋ ಇದಾಗೋದು. ಈಗ ಆ ಥರದ್ದು ಒಂದು ಇಂಡಸ್ಟ್ರಿಯಲ್ಲಿ ಸ್ಟ್ರಾಂಗ್ ಆಗಿ ಪಿಲ್ಲರ್ಗಳು ಇಲ್ಲ ಅಂತ ಅನ್ಸುತ್ತಾ, ಹೇಗೆ ಸರ್? ಅವತ್ತು ತುಂಬ ಚೆನ್ನಾಗಿತ್ತು ಸರ್ ನೀವು ಹೇಳಿದಾಗ. ಇವತ್ತು ಅವರು ಪಡೆದು ಅವರು ಕೆಲಸ ಮಾಡ್ಕೊತಿದ್ದಾರೆ, ಆಮೇಲೆ ಭಯ ಇಲ್ಲ, ಹೇಳಿದ್ರೆ ಕೇಳೋರು, ಕೇಳ್ತೀವಿ ಅಂತಿದ್ರೆ ಹೇಳೋ ವಿಷಯಗಳು ತಪ್ಪಾಗಿರ್ತದೆ. ಆಮೇಲೆ ಎಲ್ಲಿ ನಿಮಗೆ ಭಯ ಇಲ್ವೋ ಅಲ್ಲಿ ಚೆನ್ನಾಗಿ ಕೆಲಸ ಆಗಲ್ಲ. ಇಲ್ಲ ಒಂದು ನಾವು ನಮ್ಮ ಭಾಷೆ ಮೇಲೆ ಪ್ರೀತಿ ಇಟ್ಟು, ನಮ್ಮ ಭಾಷೆ ಮೇಲಿರೋ ಸಿನಿಮಾಗಳ ಮೇಲೆ ಪ್ರೀತಿ ಇಟ್ಟು ಕೆಲಸ ಮಾಡೋದು ಕಲಿಬೇಕು, ಇಲ್ಲ ಬೈದಾರ ಕೆಲಸ ಕಲಿಬೇಕು. ಇವೆರಡೂ ಇಲ್ಲ ಅಂತಂದರೆ ಈ ಥರ ಸಿನಿಮಾಗಳು ಜಾಸ್ತಿ ಬರ್ತಾನೆ ಇರ್ತವೆ. ನೀವು ನೋಡ್ದಂಗೆ ಹೇಗಿತ್ತು ಸರ್ ಚಿತ್ರರಂಗ? ಈಗೆಲ್ಲ ಒಂದ್ ಕಡೆ ಈಗ ಇದನ್ನೆಲ್ಲ ನೋಡ್ತಿದ್ರೆ ಒಂಥರ ಇಷ್ಟೊತ್ತೊಂದು ಅದನ್ನೇ ಮಾತಾಡ್ತೀವಿ ಮತ್ತೆ ಅದನ್ನೇ ಕೇಳ್ಬೇಕು ಅನ್ಸುತ್ತೆ. ಯಾಕಂದ್ರೆ ನೀವು ನೋಡಿದಾಗ ಹೆಂಗಿತ್ತು ಸರ್ ಅವಾಗ ಅಣ್ಣವರು ಅಮ್ಮವರು ಅವರೆಲ್ಲ ಇದ್ದಂಥ ಸಂದರ್ಭದಲ್ಲಿ? ತುಂಬ ಚೆನ್ನಾಗಿತ್ತು ಈ ಇಂಡಸ್ಟ್ರಿ. ಅದ್ರ ಬಗ್ಗೆ ಎರಡು ಮಾತಿನ ತುಂಬ ಚೆನ್ನಾಗಿದೆ. ಆಮೇಲೆ ಹೊಂದಾಣಿಕೆ ಇತ್ತು. ಕರೆದು ಯಾರಿಗಾದ್ರೂ ತಪ್ಪು ಮಾಡಿದಾಗ ಕರೆದು ಹೇಳಿದಾಗ ಬುದ್ಧಿ ಕೇಳೋಕ್ಕೆ ಜನ ಅವ್ರ ಬುದ್ಧಿ ಇತ್ತು, ಬುದ್ಧಿ ಹೇಳೋದು ಕೇಳಬೇಕು ಅನ್ನೋ ಬುದ್ಧಿ ಇತ್ತು ಅವ್ರಿಗೆ. ಇವತ್ತು ಅವ್ರಿಗೂ ಬುದ್ಧಿ ಇಲ್ಲ, ಬುದ್ಧಿ ಹೇಳೋ ಮಾತ್ರ ಕೇಳೋಕ್ಕೆ ಯಾರು ನಡೆಯೋದು ಇಲ್ಲ, ಬುದ್ಧಿಗೆ ಇವರೇ ಹೇಳೋಕ್ಕೆ ಇರ್ತಾರೆ. ಸೊ ಈ ಥರ ಬೆಳವಣಿಗೆ ಇರೋದ್ರಿಂದ ನನಗೆ ತುಂಬ ಕಷ್ಟ. ನಾವು ಯಾವತ್ತು ನಾವು ತಪ್ಪು ಮಾಡಿದ್ದೀವಿ ಅಂತ ಅನ್ಕೋತೀವಿ, ಅವತ್ತು ನಾವು ಖಂಡಿತ ಗೊತ್ತೀವಿ. ಸರ್ ಇತ್ತೀಚೆಗೆ ಅಂದ್ರೆ ಈ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಿದೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಪ್ಯಾನ್ ಇಂಡಿಯಾ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ? ಪ್ಯಾನ್ ಇಂಡಿಯಾ ಅಂದ್ರೆ ಏನು ನಿಮ್ಮ ಪ್ರಕಾರ? ನನಗೆ ಸರ್ ಯಾರು ಕಂಡಿರ್ತೀವಿ ಪ್ಯಾನ್ ಇಂಡಿಯಾ ಅಂತ ಅವ್ರು ಕೇಳೋದು, ನನ್ಗೆ ನಿಜ ಗೊತ್ತಿಲ್ಲ ಪ್ಯಾನ್ ಇಂಡಿಯಾ ಅಂತ ಏನು ಅಂತ. ಪಿಕ್ಚರ್ ಚೆನ್ನಾಗಿದೆ, ಅದೆಲ್ಲ ಬಂದು ತೊಗೊಂಡು ಬಂದು ಪಿಕ್ಚರ್ ಚೆನ್ನಾಗಿದೆ, ಕನ್ನಡದಲ್ಲಿ ಒಂದು ಒಳ್ಳೆ ಪಿಕ್ಚರ್ ಬರುತ್ತೆ ತೊಗೊಂಡು ಮಾಡೋಣ ಅಂತ. ಸೊ ಅದರ್ ಲ್ಯಾಂಗ್ವೇಜಲ್ಲಿ ಒಳ್ಳೆ ಸಿನಿಮಾಗಳು ಬಂದಿದೆ, ತೆಲುಗು ಈ ಸಿನಿಮಾ ಚೆನ್ನಾಗಿದ್ದೀರ ನಾವು ತೊಗೊಂಡು ನಾವು ಅನ್ಕೋತೀವಿ. ಇನ್ನೊಂದು ಸಿನಿಮಾ ವಾತಾವರಣ ಕೊಟ್ಟು ತೊಗೊಳ್ಳೋವಂಥದ್ದು ಆ ಥರ. ನಾನು ಎಲ್ಲ ಭಾಷೆ ಜನಗಳಿಗೂ ನಾನು ಇಷ್ಟ ಆಗಬೇಕು, ಎಲ್ಲ ಭಾಷೆ ಜನನೂ ನನ್ನ ಸಿನಿಮಾ ನೋಡಬೇಕು, ಪ್ಯಾನ್ ಇಂಡಿಯಾ ನಾನು ಅಂತ ಅಂದ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸಹಜ. ಅದು ಹಂಗಂದ್ರೆ ಅಂದ್ಕೊಂಡು ನೀವು ಕನ್ನಡಕ್ಕೆ ಸಕ್ಸಸ್ ಕೊಡೋದು ಕಮ್ಮಿ ಆಗ್ತದೆ. ಫಸ್ಟ್ ಇಲ್ಲಿ ಸಕ್ಸಸ್ ಮಾಡಿ, ಇಲ್ಲಿ ಸಕ್ಸಸ್ ಕೊಟ್ಟರೆ ಆಟೋಮೆಟಿಕಲಿ ಬಂದು ತಗೊಳ್ತಾರೆ. ಪ್ಯಾನ್ ಇಂಡಿಯಾ ಅನ್ನೋ ಹೆಸರಿನಲ್ಲಿ ಕನ್ನಡತನ ಮತ್ತು ಕನ್ನಡ
ಭಾಷೆನ ನೀವು ಚಿತ್ರರಂಗಕ್ಕೆ ಸಂಬಂಧಪಟ್ಟ ಹಾಗೆ ಅಳಿಸೋಕ್ಕೆ ತುಂಬ ಟ್ರೈ ಮಾಡ್ತಾ ಇದ್ದೀರಿ. ದಯವಿಟ್ಟು ಅವೆಲ್ಲ ಮಾಡಬೇಡಿ, ತುಂಬ ತಪ್ಪು. ಭಾಷೆ ಗಮನ ಮಾಡೋದು, ಇಲ್ಲ ಭಾಷೆ ಕೆಲಸ ಮಾಡೋದು, ಜನಗಳಿಗೆ ಗಮನ ಮಾಡೋದು, ಆಮೇಲೆ ನಮ್ಮ ಭಾಷೆ ಸಿನಿಮಾಗಳನ್ನ ಬೇರೆಯವರು ನೋಡಿ ನಗಪಾಠ ಮಾಡೋದು. ಆಮೇಲೆ ಇತ್ತೀಚೆಗೆ ನಾನು ನೋಡಿರೋ ಇದರಲ್ಲಿ ಕನ್ನಡ ಭಾಷೆನ ಬೇರೆ ಸಿನಿಮಾಗಳಲ್ಲಿ ಮಾತಾಡೋದು ಸ್ವಲ್ಪ ಜಾಸ್ತಿ ಕೇಳ್ತಾ ಇದ್ದೀನಿ ನಾನು ಇತ್ತೀಚೆಗೆ. ನಾನು ಆ್ಯಸ್ ಇಟ್ ಇಸ್ ನಾನು ನೋಡಿರೋ ಪ್ರಕಾರ, ಬೇರೆ ಮೇಲೆ ನಾನು ಮನೆ ಆಗ್ತಾ ಇಲ್ಲ. ಬೇರೆ ಸಿನಿಮಾಗಳಲ್ಲಿ ನಮ್ಮ ಕನ್ನಡ ಭಾಷೆನ ಜಾಸ್ತಿ ಯೂಸ್ ಮಾಡಿ ಮಾತಾಡ್ತಿದ್ದಾರೆ. ಇದು ಪ್ರೀತಿಗೋಸ್ಕರ ಮಾತಾಡ್ತಿದ್ದಾರೆ, ಇಲ್ಲ ಬಿಸ್ನೆಸ್ಗೋಸ್ಕರ ಮಾತಾಡ್ತಿದ್ದಾರೆ, ಇಲ್ಲ ನಮ್ಮ ಕನ್ನಡ ಭಾಷೆ ಮೇಲೆ ಏರ್ತಾ ಇರೋ ತುಂಬ ಏನೋ ಅಂತಾರಲ್ಲ ಸಮಥಿಂಗ್ ಅದ ನನಗೆ ಅರ್ಥ ಆಗ್ತಿಲ್ಲ. ಅದು ಆ ಬೆಳವಣಿಗೆ ಅದು ಎಷ್ಟು ಮಟ್ಟಿಗೆ ಸರಿ, ಎಷ್ಟು ಮಟ್ಟಿಗೆ ತಪ್ಪು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅದ್ರ ಬಗ್ಗೆ. ಸೊ ನಾವು ದಯವಿಟ್ಟು ನಮ್ಮ ಭಾಷೆಗೆ ನಾವು ಜಾಸ್ತಿ ಗೌರವ ಕೊಟ್ಟು ಒಳ್ಳೆಯ ಸಿನಿಮಾ ಮಾಡಿ ನಮ್ಮ ಭಾಷೆ ಸಿನಿಮಾಗಳು ಅದರ್ ಲ್ಯಾಂಗ್ವೇಜ್ ನೋಡೋ ಥರ ಮಾಡೋದು ಒಳ್ಳೇದು ಅಂತ ನನಗೆ ಅನಿಸುತ್ತೆ. ಸರ್, ಈ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ ಮಧ್ಯದಲ್ಲಿ ಈಗಿನ ಒಂದು ಜನರೇಷನ್ ಈಗ ಹೆಂಗಂದ್ರೆ ಜನಗಳು ಕೂಡ ಅಷ್ಟೇ ಅಪ್ಡೇಟ್ ಆಗಿದ್ದಾರೆ. ಇವಾಗ ಏನಾದ್ರು ಸಿನಿಮಾ ಒಂದು ಟೀಸರ್ ಒಂದು ಪೋಸ್ಟರ್ ಬಿಟ್ರೆ ಅದನ್ನ ಇದೇ ತರ ಇರುತ್ತೆ, ಸ್ಟೋರಿ ಹಿಂಗೆ ಇರುತ್ತಂತ ಅದನ್ನ ಏನೋ ಈ ತರ ಒಂದು ಇದು ಮಾಡ್ಕೊಂಡು ಅಷ್ಟು ಅಪ್ಡೇಟ್ ಆಗಿದ್ದಾರೆ ಜನ. ಈ ಒಂದು ಇದರಲ್ಲಿ ನಿಮ್ಗೆ ಎಷ್ಟು ಚಾಲೆಂಜ್ ಅಂದ್ರೆ ಎಷ್ಟು ಚಾಲೆಂಜ್ ಅನಿಸುತ್ತೆ ಸರ್? ಕತೆ ಹೆಂಗ್ ಮಾಡ್ಬೇಕು, ಜನಗಳು ತುಂಬಾ ಅಪ್ಡೇಟ್ ಆಗಿದ್ದಾರೆ, ಅದೇನಾರ ಆ ತರದ್ದೆಲ್ಲ ಅನ್ಸಿದ್ದ ನಿಮಗೆ ಅಂತ? ನಮ್ಗೆ ಅನ್ಸುತ್ತೆ ಅಂತಂದ್ರೆ ನಾನು ಅದನ್ನ ಖಂಡಿತ ಕೆಲಸ ಮಾಡ್ತೀನಿ, ಮಾಡ್ತಾ ಇದ್ದೀವಿ. ನಾವು ಹಂಗೆ ಮಾಡ್ತೀವಿ. ನಾವಾಗಲೇ ನಮ್ಮ ರೈಟರ್ಗಳಾಗಲಿ ಸಿನಿಮಾ ಬಗ್ಗೆ ಯೋಚನೆ ಮಾಡ್ತೀವಿ. ಯಾವ ಸರಿ ಯಾವ ತಪ್ಪು ಅನ್ನೋದನ್ನು ನಾವು ಖಂಡಿತ ನೋಡ್ಕೊಂಡೇ ಮಾಡ್ತೀವಿ. ಈಗ ಬೇರೆ ಸಿನಿಮಾಗಳಲ್ಲಿ ಯಾವುದೇ ನೋಡಿದಾಗಲೂ ನೀವು ಹೇಳಿದಾಗೆ ಇದೆಲ್ಲೋ ಬಂದಿದ್ದಿಲ್ಲ, ಇದು ಯಾವ ಥರ ನೋಡಿದ್ದೀವಲ್ಲ, ಇದರ ಕಥೆಗಳು ಬಂದಿದ್ದಿಲ್ಲ ಅಂತ ಅನ್ನೋದು ಸ್ಟ್ರೈಟ್ ಪಿಕ್ಚರ್ ಮಾಡಬೇಕಾದ್ರೆ ನಮ್ಮ ಸಿನಿಮಾ ನೋಡಿ ಇನ್ನೊಬ್ರು ಆ ರೀತಿ ಹೇಳಿದ್ರು ತಪ್ಪು. ನಾವು ಮಾಡೋದು ಕೆಲಸ ತಪ್ಪೆ. ಯಾಕಂದ್ರೆ ನಾವು ಆ ಥರ ತೆಗೆಯೋದು ಅಂತ ಧರ್ದೇನಿದೆ ನಮಗೆ. ಎಸ್ಪೆಷಲಿ ನಾನು ಸ್ಟ್ರೈಟ್ ಪಿಕ್ಚರ್ ಮಾಡೋಂಥ ಡೈರೆಕ್ಟ್ ಏನೋ ಮಧ್ಯದಲ್ಲಿ ನನಗೆ ಮಿಸ್ ಆಗಿ ಬೇರೆ ದಾರಿಗೆ ಹೋಗಿ ನಾನು ತುಂಬ ರಿಮೇಕ್ ಮಾಡಿ ಮಿಕ್ಸ್ ಆ ಥರ ಸಿನಿಮಾಗಳೆಲ್ಲ ನಾನೊಂದು 7-8 years ಹೇಳ್ತಾ ಇದ್ದೀನಿ, ಸ್ಟ್ರೈಟ್ ಪಿಕ್ಚರ್ ಮಾಡಿ ನಮ್ಮ ಕನ್ನಡತನ ಉಳಿಸ್ಕೊಳಕ್ಕಾಗಲ್ಲ ಅಂದರೆ ನಾವು ದಯವಿಟ್ಟು ಇನ್ಸ್ಪಿರೇಷನ್ ತೊಗೊಂಡು ಇದು ಮಾಡಿದೆ ಅಂತ ಯಾರೋ ಹೇಳ್ದೇ ಇರ್ಬೋದು. ಬಟ್ ಆ ಥರ ಮಾಡಿದಾಗ ನಾನಂತೂ ಹೇಳಿದ್ದೀನಿ ಖಂಡಿತ. ನಾನು ಹೇಳಿದ್ದೀನಿ ಸ್ಟ್ರೈಟ್ ಪಿಕ್ಚರ್ ಮಾಡಿ, ಡಿಸ್ಕಷನ್ ಮಾಡಿ, ನೀವು ಮಾಡಿ, ಅದನ್ನು ಬಿಡಿ, ಟೀಸರ್ ಬಿಡಿ, ಅದನ್ನು ಸಿನಿಮಾ ಮಾತಾಡ್ಸುತ್ತೆ.